ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಹರೀಶ್ ಅನಿ ಟೆಕ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಇನ್ಸ್ಟಾಗ್ರಾಮ್ ಅಕೌಂಟ್ನ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಗೈಸ್ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ಬೇಗ ಲೈಕ್ ಮಾಡ್ಕೊಳ್ಳಿ ಗೈಸ್. ಹಾಗೆ ಯಾರಾದರೂ ಹೊಸಬ್ರು ನಮ್ಮ ಚಾನಲ್ಗೆ ವಿಸಿಟ್ ಹಾಕಿದರೆ ಈಗಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಗೈಸ್. ಬನ್ನಿ ಗೈಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೀವಿನ್ನೂ ಇನ್ಸ್ಟಾಗ್ರಾಮ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೇಸ್ಟೋರಲ್ಲಿ ಹಾಕಿ ಆ್ಯಪ್ ಸ್ಟೋರಲ್ಲಿ ಸಿಗುತ್ತೆ, ಬೇಗ ಡೌನ್ಲೋಡ್ ಮಾಡ್ಕೊಂಡು ಬನ್ನಿ. ನೆಕ್ಸ್ಟ್ ಇಲ್ಲಿ ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ಕೊಳ್ಳಿ. ನೀವು ಇವಾಗ ಇನ್ಸ್ಟಾಗ್ರಾಮ್ನ ಯೂಸ್ ಮಾಡ್ತಾ ಇದ್ರೆ ಅದನ್ನು ಲಾಗೌಟ್ ಮಾಡ್ಕೊಳ್ಳಿ. ನಿಮ್ಮ ಇವಾಗ ಅಕೌಂಟ್ ಇರುತ್ತೆ ಅದನ್ನು ಅಕೌಂಟ್ನ ಲಾಗೌಟ್ ಮಾಡ್ಕೊಳ್ಳಿ. ಹಾಗೆ ಲಾಗೌಟ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ, ಇಲ್ಲಿ ನೋಡ್ಬೋದು. ಕ್ರಿಯೇಟ್ ಅ ನ್ಯೂ ಅಕೌಂಟ್ ಅಂತ ಬರುತ್ತದಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಕ್ರಿಯೇಟ್ ಅ ನ್ಯೂ ಅಕೌಂಟ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿದ ತಕ್ಷಣ ಗೈಸ್ ಇಲ್ಲಿ ನೋಡ್ಬೋದು ವಾಟ್ಸ್ ಯುವರ್ ಮೊಬೈಲ್ ನಂಬರ್ ಅಂತ ಕೇಳುತ್ತೆ. ಇಲ್ಲಿ ಎರಡು ಆಪ್ಷನ್ಸ್ಗಳು ಇರುತ್ತೆ ನಿಮಗೆ. ಇಲ್ಲಿ ಮೊಬೈಲ್ ನಂಬರಿಂದ ಬೇಕಿದ್ರೆ ನೀವು ಕ್ರಿಯೇಟ್ ಮಾಡ್ಕೊಳ್ಬೋದು. ಹಾಗೆ ಜಿಮೇಲ್ ಅಕೌಂಟ್ ಇರುತ್ತಲ್ಲ, ಇಮೇಲ್ ಅಕೌಂಟ್ ಇರುತ್ತಲ್ಲ, ಅದರಿಂದನೂ ಬೇಕಿದ್ರೆ ನೀವು ಇನ್ಸ್ಟಾಗ್ರಾಮ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಬೋದು. ಇಲ್ಲಿ ಎರಡು ಸೇಮ್ ಪ್ರೊಸೆಸ್ ಇರುತ್ತೆ. ಇನ್ಸ್ಟಾಗ್ರಾಮಲ್ಲಿ ಮೊಬೈಲ್ ನಂಬರ್ ಹಾಕಿದ್ರು ಸೇಮ್ ಪ್ರೊಸೆಸ್ ಇರುತ್ತೆ, ಇಮೇಲ್ ಐ ಡಿ ಹಾಕಿದ್ರು ಸೇಮ್ ಪ್ರೊಸೆಸ್ ಇರುತ್ತೆ. ಇಲ್ಲಿ ನೋಡ್ಬೋದು ಸೈನ್ ಅಪ್ ವಿತ್ ಇಮೇಲ್ ಅಡ್ರೆಸ್ ಅಂತ ಅದರ ಮೇಲೆ ಕ್ಲಿಕ್ ಮಾಡಿದ್ರಿಂದ ಕೂಡ ನಿಮಗೆ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಬೋದು. ಇವಾಗ ನಮ್ಮ ಸಿಂಪಲ್ ಆಗಿ ಇಲ್ಲಿ ಮೊಬೈಲ್ ನಂಬರ್ ಹಾಕೊಳ್ಳೋಣ. ಮೊಬೈಲ್ ನಂಬರ್ ಹಾಕಿದ್ರೆ ಸ್ವಲ್ಪ OTP ಎಲ್ಲ ಬೇಗ ಬರುತ್ತೆ. ಅದಕ್ಕೆ ಇಲ್ಲಿ ಮೊಬೈಲ್ ನಂಬರ್ನ ಆ್ಯಡ್ ಮಾಡ್ಕೊಳ್ತೀನಿ ನಾನು. ಇವಾಗ ನಿಮ್ಮದು ಏನು ಮೊಬೈಲ್ ನಂಬರ್ ಇದೆಯೋ ಆ ಮೊಬೈಲ್ ನಂಬರ್ನ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು ನೀವು ಇವಾಗ ಮೊಬೈಲ್ ನಂಬರ್ನ ಆ್ಯಡ್ ಮಾಡ್ಕೊಂಡೆ. ಇವಾಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇಲ್ಲಿ ನೆಕ್ಸ್ಟ್ ಅಂತ ಆಪ್ಷನ್ ಇದೆ ನೋಡ್ಬೋದು, ಇಲ್ಲಿ ಬ್ಲೂ ಇದರಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಕೊಡಿ. ಇವಾಗ ಒಂದು ನಂಬರ್ ಹಾಕಿದ್ರಲ್ಲ ಆ ನಂಬರ್ಗೆ ವಾಟ್ಸಪ್ಪಲ್ಲಿ ಒಂದು ಕೋಡ್ ಬರುತ್ತೆ, ಆ ಕೋಡ್ನ ನೀವು ಕಾಪಿ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಇಲ್ಲಿ ನೆಕ್ಸ್ಟ್ ನೋಡ್ಬೋದು ಆರ್ ಯು ಟ್ರೈಯಿಂಗ್ ಯುವರ್ ಲಾಗಿನ್ ಅಂತ ಕೇಳುತ್ತೆ. ಇಲ್ಲಿ ನಾವು ಇವಾಗ ಲಾಗಿನ್ ಮಾಡ್ತಾ ಇಲ್ಲ, ಇವಾಗ ಕ್ರಿಯೇಟ್ ಅ ನ್ಯೂ ಅಕೌಂಟ್ ಮಾಡ್ತಾ ಇದ್ದೀವಿ. ಅದ್ರ ಸಲುವಾಗಿ ಫಸ್ಟ್ ಇದೆಯಲ್ಲ ಆಪ್ಷನ್ ಅದನ್ನು ಕ್ಲಿಕ್ ಮಾಡ್ಕೊಳ್ಬೇಡಿ. ಹಾಗೆ ನೆಕ್ಸ್ಟ್ ಎರಡನೇ ಆಪ್ಷನ್ ಇದೆ ನೋಡ್ಬೋದು ಕ್ರಿಯೇಟ್ ಅ ನ್ಯೂ ಅಕೌಂಟ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದರೆ ನಾವು ಹೊಸದಾಗಿ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅಲ್ವಾ, ಅದ್ರ ಸಲುವಾಗಿ ಎರಡನೇ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಅವಾಗೊಂದು OTP ಬಂದಿತ್ತಲ್ಲ, OTPನ ಇಲ್ಲಿ ಹಾಕಬೇಕಾಗತ್ತೆ. ನಿಮ್ಮದು ವಾಟ್ಸಪ್ಪಲ್ಲಿ ಬಂದಿರುತ್ತೆ ಆ OTP ಅದು ಡೈರೆಕ್ಟಾಗಿ ಆನ್ ಆಗುತ್ತೆ. ಹಾಗೆ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಇಲ್ಲಿ ಕ್ರಿಯೇಟ್ ಅ ಪಾಸ್ವರ್ಡ್ ಅಂತ ಬರುತ್ತೆ, ಇಲ್ಲಿ ನೋಡ್ಬೋದು. ಅಂದರೆ ನೀವು ಸ್ಟ್ರಾಂಗ್ ಆಗಿರೋ ಒಂದು ಪಾಸ್ವರ್ಡ್ನ ಸೆಟಪ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಇನ್ಸ್ಟಾಗ್ರಾಮ್ ಅಕೌಂಟ್ ಆನ್ ಮಾಡೋದ್ರೆ ನಿಮಗೆ ಪಾಸ್ವರ್ಡ್ ಬೇಕೇ ಆಗುತ್ತೆ. ಇಲ್ಲಿ ನೀವು ಒಂದು ಸ್ಟ್ರಾಂಗ್ ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಳಿ. ಇವಾಗ ನಾನೊಂದು ಸ್ಟ್ರಾಂಗ್ ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ತೀನಿ. ಇವಾಗ ನೋಡಿರ್ಬೋದು ನಾವು ಇಲ್ಲಿ ನಾನೊಂದು ಪಾಸ್ವರ್ಡ್ನ ಸೆಟ್ ಮಾಡ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಏನಂದರೆ ಇಲ್ಲಿ ನೆಕ್ಸ್ಟ್ ಅಂತಿದೆ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋ ತಕ್ಷಣ ಈ ಥರ ಇಂಟರ್ಫೇಸ್ ಬರುತ್ತೆ. ನಿಮ್ಮದು ಡೇಟ್ ಆಫ್ ಬರ್ತ್ನ ಹಾಕಬೇಕಾಗುತ್ತೆ. ನಿಮ್ಮದು ಏನು ಡೇಟ್ ಆಫ್ ಬರ್ತ್ ಇರೋದೋ ಅದೇ ಡೇಟ್ ಆಫ್ ಬರ್ತ್ನ ಹಾಕಿ, ಯಾಕಂದರೆ ವಿಶ್ ಕೂಡ ಮಾಡ್ತಾ ಇರ್ತಾರೆ ಗೈಸ್. ಅದ್ರ ಸಲುವಾಗಿ ಇಲ್ಲಿ ನಿಮ್ದು ಏನು ಡೇಟ್ ಆಫ್ ಬರ್ತ್ ಇರೋದೋ ಅದನ್ನು ಡೇಟ್ ಆಫ್ ಬರ್ತ್ನ ಹಾಕ್ಕೊಳ್ಳಿ. ಇವಾಗ ನಮ್ಮದು ಏನು ಡೇಟ್ ಆಫ್ ಬರ್ತ್ನ ಆ ಡೇಟ್ ಆಫ್ ಬರ್ತ್ನ ಹಾಕಲ್ಲ, ಸುಮ್ಮನೆ ಹಿಂಗೆ ಫೇಕ್ ಅಕೌಂಟ್ ಮಾಡ್ತಾ ಇರೋದು ಇದು. ಅದಕ್ಕೆ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಒಂದು ಫೇಕ್ ಡೇಟ್ ಆಫ್ ಬರ್ತ್ನ ಹಾಕ್ಕೊಳ್ತೀನಿ. ಇವಾಗ ಹಾಕಿ ಇಲ್ಲಿ ಸೆಟ್ ಅಂತ ಇದೆಯಲ್ಲ, ಸೆಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಸೆಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದ ತಕ್ಷಣ ಗೈಸ್ ಇಲ್ಲಿ ನೋಡ್ಬೋದು ನೆಕ್ಸ್ಟ್ ಅಂತ ಇದೆಯಲ್ಲ, ನೆಕ್ಸ್ಟ್ ಮೇಲೆ ಕ್ಲಿಕ್ ಕೊಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಕೊಟ್ಟಿದ ತಕ್ಷಣ ಗೈಸ್ ಇಲ್ಲಿ ನೋಡ್ಬೋದು ಇಲ್ಲಿ ವಾಟ್ಸ್ ಯುವರ್ ನೇಮ್ ಅಂತ ಕೇಳುತ್ತೆ. ನಿಮ್ಮದು ಫುಲ್ ನೇಮ್ನ ಹಾಕಬೇಕಾಗತ್ತೆ. ನಿಮ್ಮದು ನೇಮ್ ಏನಿರುತ್ತೋ ಹರೀಶ್, ನಮ್ಮದು ನೇಮ್ ಹರೀಶ್ ಗೌಡ ಅಂತ ಇದೆ, ಸರ್ ನೇಮ್ ಕೂಡ ಹಾಕಬೇಕಾಗತ್ತೆ. ಇಲ್ಲಿ ನೋಡ್ಬೋದು ನಾನು ಇಲ್ಲಿ ಫುಲ್ ನೇಮ್ ಇಲ್ಲಿ ಹರೀಶ್ ಗೌಡ ಅಂತ ಹಾಕ್ಕೊಳ್ತೀನಿ. ಇಷ್ಟು ಹಾಕಿ ಗೈಸ್ ಇಲ್ಲಿ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಇಲ್ಲಿ ನೆಕ್ಸ್ಟ್ ಅಂತ ಇದೆಯಲ್ಲ, ನೆಕ್ಸ್ಟ್ ಮೇಲೆ ಕ್ಲಿಕ್ ಕೊಡಿ. ಹಾಗೆ ನೆಕ್ಸ್ಟ್ ಇಲ್ಲಿ ಕ್ರಿಯೇಟ್ ಅ ಯೂಸರ್ ನೇಮ್ ಅಂತ ಕೇಳುತ್ತೆ. ಆ್ಯಡ್ ಅ ಯೂಸರ್ ನೇಮ್ ಆರ್ ಯೂಸ್ ಯುವರ್ ಸಜೆಷನ್ ಯು ಕ್ಯಾನ್ ಚೇಂಜ್ ದಿಸ್ ಎನಿ ಟೈಮ್ ಅಂತ ಇದೆ. ಇದನ್ನ ಬೇಕಿದ್ರೆ ನೀವು ಇವಾಗ ಒಂದು ಯೂಸರ್ ನೇಮ್ನ ಹಾಕೊಳ್ಬೋದು, ಹಾಗೆ ಮತ್ತೆ ಚೇಂಜ್ ಮಾಡ್ಕೊಳ್ಳಿಕ್ಕೂ ಆಗುತ್ತೆ. ಇವಾಗ ಸಿಂಪಲಾಗಿ ನೀವು ಏನು ಬೇಕೋ ಯೂಸರ್ ನೇಮ್ನ ಹಾಕ್ಕೊಳ್ಳಿ, ಮತ್ತೆ ಚೇಂಜ್ ಮಾಡಲಿಕ್ಕೂ ಆಗುತ್ತೆ ಇದು. ಅದರ ಸಲುವಾಗಿ ಇವಾಗ ಒಂದು ನಾನು ಹನಿ ಎಕ್ಸ್ಟ್ರಾ ಅಂತ ಒಂದು ಹಾಕ್ಕೊಳ್ತೀನಿ ಹಿಂಗೆ ಸಿಂಪಲ್ಲಾಗಿ. ನಿಮಗೆ ಯಾವ್ದು ಇಷ್ಟನೋ ಆ ಥರ ಯೂಸರ್ ನೇಮ್ನ ಹಾಕ್ಕೊಳ್ಳಿ. ಇವಾಗ ನಾನು ಇಲ್ಲಿ ಒಂದು ಸೆಟ್ ಮಾಡ್ಕೊಳ್ತೀನಿ. ಇವಾಗ ಇಲ್ಲಿ ರಾಂಗ್ ಮಾರ್ಕ್ ಬಂದರೆ ಇದು ಹಾಕಿದಾರಂತ ಅರ್ಥ. ಇಲ್ಲಿ ಗ್ರೀನ್ ಟಿಕ್ ಬರಬೇಕಾಗುತ್ತೆ. ಇದು ನೋಡಿ, ಈ ನೇಮ್ನ ಯಾರೂ ಹಾಕಿಲ್ಲ. ಇವಾಗ ಈ ನೇಮ್ ನಂಗೆ ಸಿಗುತ್ತೆ ಹನಿ ಎಕ್ಸ್ಟ್ರಾ ಅಂತ. ಹಾಗೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಇವಾಗ
ಇಲ್ಲಿ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಅಗ್ರಿ ಟು ಇನ್ಸ್ಟಾಗ್ರಾಮ್ ಟರ್ಮ್ಸ್ ಆ್ಯಂಡ್ ಪಾಲಿಟಿಕ್ಸ್ ಅಂತ ಇದೆ. ಹಾಗೆ ಇಲ್ಲಿಗೆ ಐ ಅಗ್ರಿ ಅಂತ ಕೊಡಿ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಅನಿ ಎಕ್ಸ್ಟ್ರಾ ಅಂತ ಬಂತು. ಇವಾಗ ನಮ್ಮದು ಅಕೌಂಟ್ ಕ್ರಿಯೇಟ್ ಆಯಿತು. ಇಲ್ಲಿ ಅಲೌ ಇನ್ಸ್ಟಾಗ್ರಾಮ್ ಟು ಆಕ್ಸೆಸ್ ಯುವರ್ ಡಿವೈಸ್ ಅಂತ ಇದೆ. ಅಂದರೆ ಇವಾಗ ನಿಮ್ಮದು ಇನ್ಸ್ಟಾಗ್ರಾಮ್ ಮಾಡಿದರೆ ಫ್ರೆಂಡ್ಸ್ಗೆಲ್ಲ ಶೇರ್ ಆಗಬೇಕಂದ್ರೆ ಇದು ನೆಕ್ಸ್ಟ್ ಅಂತ ಕೊಡಿ. ಇಲ್ಲಾಂದರೆ ಸ್ಕಿಪ್ ಅಂತ ಇದೆಯಲ್ಲ ಮೇಲ್ಗಡೆ, ಸ್ಕಿಪ್ ಅಂತ ಕೊಡಿ. ನಾನು ಇವಾಗ ನೆಕ್ಸ್ಟ್ ಅಂತ ಕೊಡ್ತೀನಿ. ನನ್ನ ಕಾಂಟ್ಯಾಕ್ಟ್ ಯಾರಿದ್ದಾರೋ ಅವ್ರಿಗೆಲ್ಲ ಶೇರ್ ಆಗುತ್ತೆ ನಾನು ಇನ್ಸ್ಟಾಗ್ರಾಮಲ್ಲಿ ಅಕೌಂಟ್ ಮಾಡಿದ್ದು. ಇಲ್ಲಿ ನೆಕ್ಸ್ಟ್ ಅಂತ ಕೊಡ್ತೀನಿ. ಇವಾಗ ಇಲ್ಲಿ ನೋಡ್ಬೋದು ಇವಾಗ ಆ್ಯಡ್ ಪ್ರೊಫೈಲ್ ಪಿಕ್ಚರ್ ಅಂತ ಬಂತು. ಇವಾಗ ಇದಕ್ಕೊಂದು ಆ್ಯಡ್ ಪ್ರೊಫೈಲ್ ಪಿಕ್ಚರ್ ಹಾಕಬೇಕಾಗತ್ತೆ, ಒಂದು ಪ್ರೊಫೈಲ್ ಫೋಟೋನ ಹಾಕಬೇಕಾಗತ್ತೆ. ಇವಾಗ ಇಲ್ಲಿ ಆ್ಯಡ್ ಫೋಟೋ ಅಂತ ಇದೆ ನೋಡ್ಬೋದು. ಇಲ್ಲಿ ಇಲ್ಲಾಂದರೆ ಬೇಕಾದ್ರೆ ಸ್ಕಿಪ್ ಮಾಡ್ಬೋದು, ಆಮೇಲೆ ಹಾಕ್ಕೊಳ್ಳಿಕ್ಕೂ ಆಗುತ್ತೆ. ಇಲ್ಲಿ ಆ್ಯಡ್ ಫೋಟೋ ಅಂತ ಇದೆ ನೋಡಿ, ಇಲ್ಲ ಹೋಗಿ ಒಂದು ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಡನ್ ಮಾಡಿದ್ರೆ ಆಯಿತು. ಒಂದು ನಿಮ್ಮದು ಇನ್ಸ್ಟಾಗ್ರಾಮ್ಗೆ ಒಂದು ಫೋಟೋ ಸೆಟಪ್ ಆಗುತ್ತೆ. ಈ ಥರ ಹೋಗಿ ಡನ್ ಅಂತ ಕೊಡಿ. ಹಾಗೆ ಇಲ್ಲಿ ನೋಡ್ಬೋದು ಗೆಟ್ ಫೇಸ್ಬುಕ್ ಸಜೆಷನ್ ಅಂತ ಬಂದರೆ, ಬೇಕಿದ್ರೆ ನಮಗೆ ಈ ಸಜೆಷನ್ ಎಲ್ಲ ಬೇಕಂತಿಲ್ಲ ಇವಾಗ. ಹಾಗೆ ಇಲ್ಲಿ ನಾನು ಸ್ಕಿಪ್ ಅಂತ ಕೊಡ್ತೀನಿ ಇವಾಗ. ಹಾಗೆ ಫಾಲೋ ಫ್ರೆಂಡ್ಸ್ ಅಂತ ಕೇಳುತ್ತೆ. ಇವಾಗಲೇ ನಿಮ್ಮ ಫ್ರೆಂಡ್ಸ್ನ ಫಾಲೋ ಮಾಡ್ತೀರಾ ಅಂದರೆ ಇಲ್ಲಿ ಫಾಲೋ ಫ್ರೆಂಡ್ಸ್ ಅಂತ ಕೊಡಿ. ಹಾಗೆ ಇಲ್ಲಿ ನೋಡ್ಬೋದು ಇಲ್ಲಿ ಒಂದು 5 ಜನಕ್ಕೆ ಫಾಲೋ ಮಾಡಬೇಕಾಗತ್ತೆ. ಅವರೇ 5 ಟಿಕ್ಕನ್ನು ಕೊಟ್ಟಿರ್ತಾರೆ. ಇವಾಗ ನಾನು ಇವರಿಗೆ ಬೇಡ ಅಂದರೆ ಇವಾಗ ಇಲ್ಲಿ ಸರ್ಚ್ ಮಾಡ್ಬೋದು. ನಿಮಗೆ ಯಾವುದೋ ಒಂದು ಫ್ರಾಂಚೈಸಿ ಬಗ್ಗೆ ಒಂದು ಫಾಲೋ ಮಾಡಬೇಕಂದ್ರೆ ಅವ್ರ ಫ್ರಾಂಚೈಸಿ ಒಂದು ನೇಮ್ನ ಸರ್ಚ್ ಮಾಡಿ. ಇಲ್ಲಿ RCB ಅಂತ ಎಕ್ಸಾಂಪಲ್ ಹೊಡಿತೀನಿ, ನೋಡ್ಬೋದು ಇಲ್ಲಿ ಫ್ರಾಂಚೈಸಿ ಬಂತು. ಇವಾಗ ಅದು ಒಂದು ಟಿಕ್ ಮಾಡ್ತೀನಿ. ಹಾಗೆ ಮತ್ತು ಸೆಲೆಬ್ರಿಟಿಗಳು ಯಾರಾದರೂ ಸರ್ಚ್ ಮಾಡಿದರೆ ಮಾಡಿ. ಹಾಗೆ ನಾನು ಇಲ್ಲಿ ಸೆಲೆಬ್ರಿಟಿಗಳದೊಂದು ವಿರಾಟ್ ಅಂತ ಹಾಕ್ತೀನಿ. ಬಂತು. ಈಗ ಕ್ಲಿಕ್ ಕೊಟ್ಟು ಇಲ್ಲಿ ಫಾಲೋ ಅಂತ ಇದೆ ನೋಡ್ಬೋದು. ಫಾಲೋ ಮೇಲೆ ಕ್ಲಿಕ್ ಕೊಟ್ಟರೆ ಅವ್ರಿಗೆ ಫಾಲೋ ಆಗುತ್ತೆ. ನೆಕ್ಸ್ಟ್ ನೋಡ್ಬೋದು ಇಲ್ಲಿ ಆ್ಯಡ್ ಇಮೇಲ್ ಅಡ್ರೆಸ್ ಅಂತ ಇದೆ. ಬೇಕಿದ್ರೆ ಇಲ್ಲಿ ಇಮೇಲ್ ಅಡ್ರೆಸ್ ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೋದು. ನಾವು ಸಿಂಪಲಾಗಿ ಒಂದು ಇಮೇಲ್ ಅಡ್ರೆಸ್ನ ಆ್ಯಡ್ ಮಾಡ್ಕೊಳ್ತೀನಿ. ಇವಾಗ ಆ್ಯಡ್ ಮಾಡಿಕೊಂಡು ಇಲ್ಲಿ ನೆಕ್ಸ್ಟ್ ಅಂತ ಕೊಡ್ತೀನಿ. ನೆಕ್ಸ್ಟ್ ಸ್ಟೆಪ್ ನೋಡ್ಬೋದು ಸಿ ಮೋರ್ ಆಫ್ ವಾಟ್ ಯು ಲವ್ ಅಂತ ಇದೆ. ಹಾಗೆ ನಿಮ್ಗೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದೆ ಅಂತ ಕೇಳ್ತಾರೆ. ಇಲ್ಲಿ ಇದು ಬೇಕಂತಿಲ್ಲ, ನಮಗೆ ಬೇಕಿದ್ರೆ ಸ್ಕಿಪ್ ಮಾಡ್ಕೊಡ್ತೀನಿ. ಇದು ಲಾಸ್ಟ್ ಆಗಿರುತ್ತೆ, ಸ್ಕಿಪ್ ಮಾಡ್ತೀನಿ. ಹಾಗೆ ಗಾಟ್ ಇಟ್ ಅಂತ ಕೊಡ್ತೀನಿ. ಇಷ್ಟಾದ್ಮೇಲೆ ಗೈಸ್ ನಮ್ಮದು ಅಕೌಂಟು ಕ್ರಿಯೇಟ್ ಆಗಿಬಿಡುತ್ತೆ. ಇವಾಗ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ನೀವು ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಂಡು ಬೇಕಾದ್ರೆ ರೀಲ್ಸ್ ನೋಡ್ಬೋದು, ಹಾಗೆ ಚಾಟ್ ಮಾಡ್ಬೋದು, ಯಾರಿಗೆ ಬೇಕಾದ್ರೂ ಫಾಲೋ ಮಾಡ್ಬೋದು, ಹಾಗೆ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ಬೋದು. ಹಾಗೆಲ್ಲ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿಕೊಡ ತಕ್ಷಣ ಗೈಸ್ ಇಲ್ಲಿ ನೋಡ್ಬೋದು ಎಡಿಟ್ ಪ್ರೊಫೈಲ್ ಅಂತ ಇದೆ ನೋಡ್ಬೋದು. ಇಲ್ಲಿ ಎಡಿಟ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ನೋಡ್ಬೋದು ನೀವು ಬೇಕಿದ್ರೆ ಪ್ರೊಫೈಲ್ ಫೋಟೋ ಕೂಡ ಚೇಂಜ್ ಮಾಡ್ಕೊಳ್ಬೋದು. ಹಾಗೆ ನೇಮ್, ಯೂಸರ್ ನೇಮ್ ಈ ಥರ ಚೇಂಜ್ ಮಾಡ್ತಾ ಇರ್ಬೋದು ನೀವು. ಹಾಗೆ ಇಲ್ಲಿ ಬಯೋ ನೋಡ್ಬೋದು, ಬಯೋ ಕೂಡ ಹಾಕ್ಕೊಳ್ಬೋದು. ನಿಮ್ಮದು ಏನು ಇಂಟ್ರೆಸ್ಟ್ ಇರುತ್ತೋ ಎಲ್ಲ ಬಯೋ ಹಾಕ್ಕೊಳ್ಬೋದು ಈ ಥರ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಇಲ್ಲಿ ಜೆಂಡರ್ ಅಂತ ಇದೆ ನೋಡ್ಬೋದು. ಜೆಂಡರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಲ್ಲಿ ಜೆಂಡರ್ ಅವಾಗ ನಾನು ಕ್ಲಿಕ್ ಮಾಡಿಲ್ಲಾಗಿದೆ. ಇವಾಗ ಇಲ್ಲಿ ಮೇಲ್ ಅಂತ ಹಾಕ್ಕೊಳ್ತೀನಿ, ರೈಟ್ ಮಾರ್ಕ್ ಕೊಡಿ. ಹಾಗೆ ಇಲ್ಲಿ ನೋಡ್ಬೋದು ಆ್ಯಡ್ ಲಿಂಕ್ ಅಂತ ಇದೆ ನೋಡ್ಬೋದು. ನೀವು ಇಲ್ಲಿ ಆ್ಯಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಿಮ್ಮದು ನೀವು ಯೂಟ್ಯೂಬ್ ಮಾಡ್ತಿದ್ದೀರ ಅಂದರೆ ಯೂಟ್ಯೂಬ್ ಲಿಂಕ್ ಕೂಡ ಇಲ್ಲಿ ಹಾಕ್ಬೋದು. URL ಹಾಗೆ ಟೈಟಲ್ ಈ ಥರ ಲಿಂಕ್ಗಳ ಹಾಕಿ ಯೂಟ್ಯೂಬಲ್ಲಿ ನಿಮಗೆ ಸಬ್ಸ್ಕ್ರೈಬರ್ ಜಾಸ್ತಿ ಮಾಡ್ಕೊಳ್ಬೋದು. ನಿಮ್ಮ ಫೇಸ್ಬುಕ್ ಹಾಗೆ ಇನ್ಸ್ಟಾಗ್ರಾಮ್ ಫ್ರೆಂಡ್ಸ್ ಇರ್ತಾರಲ್ಲ ಅವರು ಯೂಟ್ಯೂಬ್ಗೆ ಬರ್ತಾರೆ. ಹಾಗೆ ಇಲ್ಲಿ ಶೇರ್ ಪ್ರೊಫೈಲ್ ಕೂಡ ಇದೆ. ಶೇರ್ ಮಾಡಿಕೊಂಡು ಕೂಡ ನೀವು ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ಫಾಲೋನ ಮಾಡ್ಕೊಳ್ಬೋದು. ಹಾಗೆ QR ಕೋಡ್ನ ಡೌನ್ಲೋಡ್ ಮಾಡಿಕೊಂಡು ಕೂಡ ಬೇಕಿದ್ರೆ ಫೇಸ್ಬುಕ್ಕಲ್ಲಿ ಹಾಕಿ, ಹಾಗೆ ಯೂಟ್ಯೂಬಲ್ಲಿ ಹಾಕಿ ನಿಮ್ಮ ಕೂಡ ಫಾಲೋನ ಜಾಸ್ತಿ ಮಾಡ್ಕೊಳ್ಬೋದು. ಈ ಥರ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಇದಾಗಿತ್ತು ಗೈಸ್ ಇವತ್ತಿನ